ನನ್ನ ಹೆಸರು BJ ಇಂಗ್ಳೆ ಅಂತೇಳಿ. ನನ್ನೂರು ಹೊಳೆಸಂಕ, ಇದೇ ಚರ್ಚಣ ತಾಲೂಕು. ನಾನು ಇಲ್ಲಿ ಸುಮಾರು 21 ವರ್ಷ ಸರ್ವಿಸ್ ಮಾಡ್ತಾಯಿದ್ದೀನಿ. ಈಗ ಪ್ರಭಾರಿ ಮುಖ್ಯ ಗುರುಗಳು ಅಂತೇಳಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಈಗ ಒಟ್ಟು 8 ಜನ ಶಿಕ್ಷಕರಿದ್ದೀವಿ. ಆಮೇಲೆ ಅತಿಥಿ ಶಿಕ್ಷಕರು ಅಂತ 3 ಜನ ಕೆಲಸ ಮಾಡ್ತಾಯಿದ್ದಾರೆ. ಇಷ್ಟು ನಮ್ಮ ಶಾಲೆ ಈಗ ಸುಮಾರು ಒಂದು 100 ವರ್ಷ ಕಂಡ ಪ್ರಯುಕ್ತ ಇಲ್ಲಿ ಶತಮಾನೋತ್ಸವವನ್ನು ಕೂಡ ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪಾಜಿಯವರ ಅವರ ಒಂದು ಸಮ್ಮುಖದಲ್ಲಿ ನಡೆದಂಥ ಕಾರ್ಯಕ್ರಮ. ಈಗ ಇಲ್ಲಿ ನಮ್ಮ ಶಾಲೆಯ ಒಟ್ಟು ಈಗ ವಿದ್ಯಾರ್ಥಿಗಳು ಒಟ್ಟು 353 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಮಕ್ಕಳು ಇದ್ದಾರೆ. ಇವಾಗ ನಾನು ಅಂಕುಶ್ ದುರ್ಗಿ ಅಂತ ಬೆಳಗಾವಿನಿಂದ ಬಂದಿದ್ದೇನೆ. ನಮ್ಮ ಈ ಚರ್ಚನ ಹತ್ತಿರ ಒಂದು ವಿಶೇಷವಾದ ಒಂದು ಹಳ್ಳಿಯಲ್ಲಿ ನಾನು ಬಂದಾಗ ತಮ್ಮ ಶಾಲೆಯಲ್ಲಿ ನಮ್ಮ ಇಂಗ್ಲೇಜ್ ಸರ್ ಅವರಿರುವಂಥ ಹೆಡ್ ಮಾಸ್ಟರ್ ಆಗಿರುವಂಥ ಒಂದು ಗೌರ್ಮೆಂಟ್ ಹೈಯರ್ ಕನ್ನಡ ಪ್ರೈಮರಿ ಶಾಲೆಯಲ್ಲಿ ನಾನು ಎಂಟರ್ ಆಗ್ತಾ ಇದ್ದಂಗೆ ಒಂದು ವಿಶೇಷವಾದ ಅವರ ಬೆಳೆದಂಥ ಒಂದು ಪಲ್ಲೆಯನ್ನು ನೋಡಿದೆ. ಸೊ ಅಲ್ಲಿ ಭಾಳ ಚೆನ್ನಾಗಿ ಬೆಳೆದಿದ್ದಾರೆ. ಅದರ ಜೊತೆಗೆ ಇನ್ನೂ ಬಹಳಷ್ಟು ಒಳ್ಳೆ ದಿನನಿತ್ಯದ ಬಳಕೆಗೆ ಬರತಕ್ಕಂಥ ವನಸ್ಪತಿಗಳನ್ನು ಬೆಳೆದಿದ್ದಾರೆ. ಅದನ್ನು ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತು. ಜೊತೆಗೆ ಇಲ್ಲಿ ಆಫೀಸ್ನಲ್ಲಿ ಬಂದಾಗ ನೋಡಿದೆ, ನಾನು ಆಫೀಸ್ನಲ್ಲಿ ಕೂಡ ಭಾಳ ಚೆನ್ನಾಗಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ತಾವು ನೋಡ್ಬೋದು, ಈ ಕಡೆಗೆ ಇಲ್ಲಿ ತಾವು ನೋಡ್ಬೋದು, ಒಂದು ಯಾವುದೇ ಒಂದು ಶಾಲೆಯಲ್ಲಿ ಮಾಡೆಲ್ ಆಗಿ ಒಂದು ಆಫೀಸ್ ಯಾವ ಥರ ಇರಬೇಕು ಅನ್ನೋದು ಒಂದು ವಿಶೇಷವಾದ ಒಂದು ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲ ನಮ್ಮ ಹಿರಿಯರ, ದೇಶದ ಹಿರಿಯರ ಎಲ್ಲ ವ್ಯಕ್ತಿಗಳ ಫೋಟೋಸ್ ಮತ್ತು ಅವುಗಳಿಗೆ ಎಲ್ಲ ವಿಶೇಷವಾದ ಒಂದು ಅಲಂಕಾರಗಳನ್ನು ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದೆಲ್ಲ ನಮ್ಮ ವಿಶೇಷ ವ್ಯಕ್ತಿಗಳಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಎಲ್ಲ ನಾಯಕರ, ಅದು ಸಾಮಾಜಿಕ ನಾಯಕರಾಗಿರ್ಬೋದು, ರಾಜಕೀಯ ನಾಯಕರಾಗಿರ್ಬೋದು, ಬೇರೆ ಎಲ್ಲ ಮಠಾಧೀಶರಾಗಿರ್ಬೋದು, ಯಾಕೆಲ್ಲ ಇಲ್ಲಿ ಒಳ್ಳೆಯ ಒಂದು ಸ್ವರೂಪದಲ್ಲಿ ಅವರು ಕೂಡಿಸಿಟ್ಟಿದ್ದಾರೆ. ವಿಶೇಷವಾದ ಒಂದು ಅರೇಂಜ್ಮೆಂಟ್ ಮಾಡಿ ಬಹಳ ಆಫೀಸನ್ನು ಚೆನ್ನಾಗಿ ಮಾಡಿದ್ದಾರೆ. ಸೊ ಅಂತ ಒಂದು ವಿಶೇಷ ಈ ಅರೇಂಜ್ಮೆಂಟ್ಸ್ ಎಲ್ಲ ನಾನು ಬಹಳ ಕಡಿಮೆ ಶಾಲೆಗಳಲ್ಲಿ ನೋಡಿದೆ. ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಶೇಷವಾದ ಒಂದು ನಮ್ಮ ಶಾಲೆಯಾಗಿ ಕಾಣಿ ಬರುತ್ತೆ. ಇಲ್ಲಿ ನಮ್ಮ ವಿಶೇಷವಾದ ನಮ್ಮ ಬಿಜಾಪುರ ಮಠದ ಸ್ವಾಮೀಜಿ ಅವರು, ಸಿದ್ದೇಶ್ವರ ಸ್ವಾಮೀಜಿ ಅವರು ಒಂದು ಸಮ್ಮುಖದಲ್ಲಿ ನಡೆದಂಥ ಈ ಶತಮಾನೋತ್ಸವದ ಸಂಭ್ರಮದ ಇಲ್ಲಿ ವರ್ಣನೆ ಕೂಡ ಇದೆ. ಹೀಗೆ ಇನ್ನೂ ಬಹಳಷ್ಟು ಘಟನೆಗಳಿವೆ ಇಲ್ಲಿ ನಾವು ನೋಡಬೇಕಾದದ್ದು. ಮಕ್ಕಳ ಗೆದ್ದಿರತಕ್ಕಂಥ ಅನೇಕ ಇಲ್ಲಿ ಅವರು ಪ್ರೈಸಸ್ ಪಡೆದಂಥ ವಿಶೇಷವಾದ ಕೊಡುಗೆ ಕೂಡ ಮಕ್ಕಳು ಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಈ ಶಾಲೆ ಬಗ್ಗೆ ತಿಳ್ಕೊಬೇಕಾಗಿದೆ. ನೋಡೋಣ ಇಲ್ಲಿ ಹೊರಗಡೆ ಅಂಗಳದಲ್ಲಿ ಯಾವ ತರ ಒಂದು ಇಲ್ಲೇ ಒಂದು ನಮ್ಮ ಪಲ್ಯನ್ನ ಬೆಳೆಸಿ ಅದನ್ನು ಮಕ್ಕಳಿಗಾಗಿ ಆಹಾರ ಸ್ವರೂಪದಲ್ಲಿ ಕೊಡ್ತಾ ಇರುವಂತ ವ್ಯವಸ್ಥೆಯನ್ನ ಒಂಚೂರು ಹೊರಗಡೆ ಹೋಗಿ ನೋಡೋಣ. ಓಕೆ, ಬನ್ನಿ ಸರ್, ಬನ್ನಿ. ನಮ್ಮ ವಿಶೇಷ ಒಂದು ಹುಲ್ಲನ್ನ ಬೆಳೆದಿದ್ದಾರೆ. ಈ ಹುಲ್ಲನ್ನ ಸರ್ ಅವರು ಏನಂತ ಕರೀತಾರೆ ಕೇಳೋಣ. ಎಸ್, ಬನ್ನಿ. ಒಂದು ನಿಮಿಷ ಸರ್ ಹೇಳೋದನ್ನ ಇಲ್ಲಿ ರೆಕಾರ್ಡಿಂಗ್ ಮಾಡ್ರಿ. ಇದು ಲಾನ್ ಅಂತ ಹೇಳಿ ಸರ್. ಎಸ್, ಲಾನದಲ್ಲಿ ಬೆಳೆತಕ್ಕಂಥ ಹುಲ್ಲು. ಅಂದ್ರೆ ಇದು ಒಂಥರ ಗರಿಕೆ. ಎಲ್ಲಿ ತಂದ್ರಿ ಸರ್ ಇದು? ನಾನು ಮಹಾರಾಷ್ಟ್ರದಿಂದ ಒಂದು ಸ್ವಲ್ಪ ಒಂದು ಅಂಗೈ ಅಳತೆಯಲ್ಲಿ ತಂದಿದ್ದೀನಿ. ಅದನ್ನ ಎಷ್ಟು ವಿಸ್ತಾರವಾಗಿ ಒಂದು 4-5 ವರ್ಷದಲ್ಲಿ ಅಷ್ಟು ದೊಡ್ಡದಾಗಿ ಅದನ್ನೇ ಮಾಡಿದ್ವಿ. ಜಾಸ್ತಿ ಏನು ತಂದಿರಲಿಲ್ಲ. ಧ್ವಜಸ್ತಂಭಕ್ಕೂ ಅದನ್ನೇ ನೆಟ್ಟಿದ್ರಿ. ಓಕೆ, ಅಡ್ಡೆ ಇಲ್ಲ. ಜೊತೆಗೆ ಇಲ್ಲಿ ಒಂದು ಲೋಡ್ ಸರ್ವನ್ನ, ಎಸ್ ನೋಡಿ, ಇದು ಲೋಡ್ ಸರ್ವನ್ನ ಇಲ್ಲಿ ನೆಟ್ಟಿದ್ದಾರೆ. ಒಳ್ಳೆಯಾಗಿ ಬೆಳೆದಿದೆ ಅದು. ಅದೇ ಇದೇ ಅದ್ರ ಗಿಡ ಸಸ್ಯದೆ. ಬನ್ನಿ. ಇದು ಹತ್ತಿ ಯಾವ ಅರಳಿಯನ್ನ
ಇಲ್ಲಿ ಎಸ್ ಬನ್ನಿ ಕರಿಬೇವು ಗಿಡ ಬೆಳೆದಿದ್ದಾರೆ ನೋಡಿ. ಒಂದು ಶಾಲೆಗೆ ನನಗನ್ಸುತ್ತೆ ಇದು ಒಂದು ಚಿಕ್ಕ ಗಿಡ ಒಂದು ಶಾಲೆ ಅಡಿಗೆ ಮಾಡಲಿಕ್ಕೆ ಬೇಕಾದಷ್ಟು ಕರಿಬೇವನ್ನ ಕೊಡ್ಬೋದು ಅಂತ ಅನಿಸುತ್ತೆ. ಅಡ್ಡೆ ಇಲ್ಲ. ಎಸ್ ಇಲ್ಲಿ ಹಾಗೆ ಬೆಳೆಗಳನ್ನು ಬೆಳೆದಿದ್ದಾರೆ. ಕಬ್ಬು ಹಚ್ಚಿದ್ರ ಅಥವಾ ಕಬ್ಬನ್ನ ಬೆಳೆದಿದ್ರ? ಎಸ್ ಕಬ್ಬನ್ನ ಬೆಳೆದಿದ್ದಾರೆ. ಪಾರಿಜಾತ ಹೂವಿನ ಗಿಡವನ್ನ ಬೆಳೆದಿದ್ದಾರೆ. ಎಸ್ ನೆಕ್ಸ್ಟ್ ಇಲ್ಲಿ ಅದ ವಿಶೇಷತೆ ನಮ್ಮ ಕ್ಯಾಲ್ಸಿಯಂ, ನಮ್ಮ ಆಹಾರ ತಜ್ಞರೆಲ್ಲ ಹೇಳುದು ಪಾಲಕ ಸೊಪ್ಪಿನಲ್ಲಿ ವಿಶೇಷವಾದ ಕ್ಯಾಲ್ಸಿಯಂ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಕ್ಯಾಲ್ಸಿಯಂ ಇದು ನಮ್ಮ ಶಾಲೆ ಮಕ್ಕಳಿಗೆ ಒಳ್ಳೆ ಆಹಾರವಾಗಿ ಸಿಗಲಿ ಅಂತ ಹೇಳಿ ನಮ್ಮ HM ಅವರು ಮತ್ತು ಅವರೆಲ್ಲ ಸ್ಟಾಫ್ ಮೆಂಬರ್ಸ್ ಮತ್ತು ಅಡಿಗೆ ಮಾಡೋರು ಎಲ್ಲರೂ ಕೂಡಿ ಇದನ್ನು ಬೆಳೆದಿದ್ದಾರೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ನೋಡಿ ಸರ್. ಸರ್ ಎಷ್ಟು ದಿನಗಳದ್ದು ಇದು? ಇವಾಗ ಇದಕ್ಕೆ ಒಂದು ತಿಂಗಳಾಯ್ತು. ಒಂದು ತಿಂಗಳು ಅಂದ್ರೆ ಎಷ್ಟು ಇದು ನೆಟ್ ಬರೋಕ್ಕೆ ಎಷ್ಟು ದಿವಸದಲ್ಲಿ ಕಟಾವ್ ಮಾಡ್ತೀರಾ? ಈಗೇನು ಇದು ಒಂದೂವರೆ ತಿಂಗಳು ಅಷ್ಟೇ ಉಳಿತಾವ್ರಿ. ಆಮೇಲೆ ಮತ್ತೆ ನಾವು ಈ ಕಡೆ ಒಂದು ಇದು ಮಡಿ ಮತ್ತೆ ತಯಾರು ಮಾಡಿದೀವಿ ಅಡವಿ. ಇದು ಮುಗಿದ ತಕ್ಷಣನೇ ಇಲ್ಲಿ ಮಾಡ್ತೀವಿ. ಇಲ್ಲಿ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನ ತೆಗೆದಿದ್ದೀವಿ. ಆನಂತರ ಮತ್ತೆ ಇದು ಪಾಲಕ್ ಸೊಪ್ಪು ಮತ್ತೆ ಮಾಡ್ತೀವಿ. ಸರ್ ಈ ಕಡೆ ವಿಡಿಯೋ ಮಾಡಿ ಅಲ್ಲಿ ನೋಡಿ ಮಕ್ಕಳು ಇಲ್ಲಿ ಕೂತಾರೆ. ಇದು ಸೊಪ್ಪನ್ನ ತಿನ್ಲಿಕ್ಕೆ ಚೆನ್ನಾಗಿದೆಯಾ? ಎಷ್ಟು ಜನ ತಿಂದಿದ್ದಾರೆ ಇದರಲ್ಲಿ? ಎಲ್ಲರೂ ತಿಂದಿದ್ದಾರೆ, ಎಲ್ಲ ಮಕ್ಕಳು ತಿಂದಿದ್ದಾರೆ. ಎಸ್ ಸರ್. ಮತ್ತೆ ನೋಡಿದ್ರಿ ಇದು ಅಶೋಕ ನೋಡಿ ಪಾಲಕ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ನಾನು ಇಲ್ಲೇ 1-2 ಗೆಡ್ಡೆಗಳನ್ನು ನೋಡ್ತಾ ಇದ್ದೆ ಬೇರೆ ಬೇರೆ ಶಾಲೆಗಳಲ್ಲಿ, ಎಲ್ಲೋ ಕಡಿಮೆ ಶಾಲೆಗಳಲ್ಲಿ. ಬಟ್ ಇಲ್ಲಿ ಸರ್ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ಯಾವ ಥರ ಯಾರೋ ಒಂದು ತೋಟಗಾರರೇ ಬೆಳಿಬೇಕನ್ನೋ ಲೆಕ್ಕದಲ್ಲಿ ಶಾಲೆ ಮಕ್ಕಳಿಗೆ ಆಹಾರ ಆಗಿ ಇದು ಬೆಳೆಸಿದ್ದಾರೆ. ಎಸ್ ಬನ್ನಿ ಸರ್. ಸರ್ ಎಷ್ಟು ದಿನ ಸಾಕಾಗ್ತದೆ ನಿಮ್ಮ ಮಕ್ಕಳಿಗೆ ಇದು ಅಂತೂ ಸಾಕಾಗಿ ನಾವು ಕೆಲವು ಸ್ಕೂಲ್ನವ್ರಿಗೂ ಸಹಿತ ಕೊಡ್ತಾ ಇದ್ದೀವಿ. ಬೇರೆ ಸ್ಕೂಲ್ನವರು ಒಯ್ಯಿರಿ ಅಂತ ಹೇಳಿದೀವಿ, ಅವರು ಒಯ್ತಾ ಇದ್ದಾರೆ. ಇದನ್ನ ಫ್ರೀ ಆಗಿ ಅವ್ರಿಗೂ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇನ್ಮೇಲೆ ಸ್ಕೂಲಿಗೆ ಒಂದ್ ವೇಳೆ ರಜೆ ಇದ್ರೆ ಬೇಸಿಗೆಯಲ್ಲಿ ಅದು ಎಲ್ಲ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ಒಯ್ಲಿಕ್ಕೆ ಕೆಲವೊಬ್ರು ಬಂದಿದ್ದಾರೆ, ಒಯ್ದಿದ್ದಾರೆ. ಅದನ್ನ ನಾವೇನು ಮಾರಾಟ ಮಾಡಲ್ಲ, ಹಾಳಾಗಿ ಹೋಗ್ಬೋದು ಅಂತ ಕೊಡ್ತಾ ಇದ್ದೀವಿ. ನೋಡ್ರಿ ಎಷ್ಟು ದೊಡ್ಡ ಪ್ರಮಾಣದಾಗ ಸರ್ ಅವ್ರೆಂತ ಆಸೆ ಇದೆ ನೋಡಿ. ನಮ್ಮ ಶಾಲೆ ಮಕ್ಕಳಿಗೂ ಆಗಲಿ ಮತ್ತು ಬೇರೆ ಶಾಲೆ ಮಕ್ಕಳಿಗೂ ಇದು ಫ್ರೀಯಾಗಿ ಸಿಗಲಿ ಅಂತ ಅವರು ಫ್ರೀಯಾಗಿ ಬೇರೆ ಶಾಲೆದವ್ರನ್ನು ಕರೆಸಿ ಈ ಸೊಪ್ಪನ್ನು ಕೊಡ್ತಾ ಇದ್ದಾರೆ. ವಿಶೇಷವಾದ ಒಂದು ವಿಚಾರ. ಎಸ್ ಇನ್ನು ಎಂಕಿ ಗಿಡ ಒಂದು ಬೆಳೆದಿದ್ದಾರೆ ನೋಡಿ. ಎಂಕಿ ಗಿಡ ಅದು ಚೆನ್ನಾಗಿ ಬಂದಿದೆ ನೋಡಿ. ಜೊತೆಗೆ ಈ ಗಿಡಗಳನ್ನು ಬೆಳೆದಿದ್ದಾರೆ. ಪ್ರತಿಯೊಂದು ಜಾಗದ ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪೇರಲ ಗಿಡವನ್ನ ಬೆಳೆದಿದ್ದಾರೆ ನೋಡಿ. ಎಂಥ ಒಂದು ಪೇರಲ ಗಿಡ ಮಕ್ಕಳಿಗೆ ಇನ್ನು ಮುಂದೆ ಹೋಗಿ ಒಳ್ಳೆ ಹಣ್ಣುಗಳನ್ನು ಕೊಡ್ಬೋದು, ಒಳ್ಳೆ ಪೇರಲಕಾಯಿಗಳನ್ನು ಕೊಡ್ಬೋದು ಅಂತ ಒಂದು ವಿಚಾರ. ಎಸ್ ಇದು ಯಾವ ಗಿಡ ಸರ್? ಇದೊಂದು ಬೆಳೆದಿದ್ದ ಇದು ಒಂದು ಶೋನೆ ಇನ್ನೊಂದು ಥರ ಗಿಡ. ಅದನ್ನು ವಿನ್ಯಾಸ ಮಾಡ್ಲಿಕ್ಕೆ ಬರ್ತಾರೆ, ಕಟ್ ಮಾಡಿ. ಎಸ್ ಎಸ್ ಎಸ್. ಈ ಆಡು ಮಕ್ಕಳು ಯಾವ ಕ್ಲಾಸ್ದವರು ಸರ್? ಇವರೆಲ್ಲ ಮಿಕ್ಸ್ ಅದ ಸರ್. ಎಲ್ಲ ಮಿಕ್ಸ್. 5, 6, 7, 8ನೇ ತರಗತಿ ಮಕ್ಕಳು. 5, 6, 7, 8ನೇ ಕ್ಲಾಸ್ ಮಕ್ಕಳು. ಹೈಯರ್ ಮಿಕ್ಸ್ ಆಗಿದೆ. ಇದು ತುಳಸಿ ಗಿಡ ಇದೆ. ಇಲ್ಲಿ ಒಳ್ಳೆ ಔಷಧಿ ವನಸ್ಪತಿ ತುಳಸಿ ಗಿಡ ಇದೆ. ಆಮೇಲೆ ಇನ್ನೊಂದು ವಿಶೇಷ ಇಲ್ಲಿ ನೋಡಿ, ಪಾಲಕ್ ಪಲ್ಯ ಆಚೆಗಿಂದ ಹೋಗಿ ನೋಡೋಣ. ಇಲ್ಲಿ ಕಬ್ಬ ಬೆಳೆದಿದ್ದಾರೆ. ಪ್ರತಿ ಇಂಚು ಜಾಗ ಯೂಸ್ ಮಾಡಿದ್ದಾರೆ. ಬನ್ನಿ ಇಲ್ಲಿ ನೋಡಿ, ಇದು ಮೊದಲಿನ ಮಡಿ. ಎಷ್ಟು ಇದು ನೋಡಿ, ಪ್ರಪ್ರಥಮವಾಗಿ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತೆ ಸರ್. ಅದಕ್ಕೆ ಇವಾಗ ಅದು ಹೂ ಬಂದು ಅದಕ್ಕೆ ಬೀಜ ಬರ್ತಾ ಇದ್ದಾವೆ. ಆಲ್ಮೋಸ್ಟ್ ಹೋಗಲ್ರಿ ಸರ್ ಇದು ಬೀಜನೂ ಶೇಖರಣೆ ಮಾಡಿ ಮತ್ತೆ ವಾಪಸ್ ಹಾಕ್ತೀವಿ. ಓ, ಇದೇ ಬೀಜ ಇಲ್ಲೇ ಶೇಖರಣೆ ಮಾಡ್ತೀರಾ ನೋಡಿ. ಎಂಥ ಒಂದು ವಿಶೇಷ ಅಷ್ಟೇ. ಇಲ್ಲಿ ಬೀಜ ಯೂಸ್ ಮಾಡಿ ಅದನ್ನ ಇಲ್ಲೇ ಮತ್ತೆ ಯೂಸ್ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಪಾಲಕನ್ನು ಬೆಳಿಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ. ಎಸ್ ವಾ ನೋಡಿ, ಇಲ್ಲಿ ಒಂದು ಮಡಿ ಕೂಡ ಬೀಜದ ಮಡಿ ಕಾಣುತ್ತೆ. ಇಲ್ಲಿ ಒಂದು ಬೀಜಗಳು ಆಲ್ರೆಡಿ ಬರ್ತಾ ಇದ್ದಾವೆ. ಹೌದು, ಇಲ್ಲೊಂದು ನೋಡಿ, ಇಲ್ಲೊಂದು ಮರವನ್ನು ಮಾಡಿದ್ದಾರೆ. ಎಸ್ ಗುಡ್ ಗುಡ್. ಎಸ್ ಹೂವಿನ ಗಿಡ ಇದು. ಸದಾಬಾರ್ ಹೂವು, ಇದು ಸದಾಬಾರ್ ಹೂವು.
ಎಸ್ ನೇರಳೆ ಹಣ್ಣಿನ ಗಿಡವಾಗಿದೆ ನೋಡಿ. ಇದು ಇನ್ನೂ ಬೆಳೆ ಹಂತದಲ್ಲಿವೆ ಈ ಗಿಡಗಳು. ಇನ್ನೊಂದು ಗಿಡವನ್ನು ನೆಟ್ಟಿದ್ದಾರೆ. ಎಸ್ ವೆರಿ ಗುಡ್. ಪ್ರತಿಯೊಂದು ಇಂಚು ಗಿಡ ಯೂಸ್ ಮಾಡಿದ್ದಾರೆ ನೋಡಿ. ಈಚಿಗೆ ಇನ್ನೊಂದು ಕಡೆಗೆ ಎಂಥ ಕಾರ್ನರ್ನಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಹೌದಲ್ರಿ ಸರ್, ಇಂಚಿಂಚು ಜಾಗ ಯೂಸ್ ಮಾಡಿದ್ರಿ. ಎಸ್ ನೋಡಿ ಇಲ್ಲಿ ಗಿಡ ಬೆಳೆದಿದ್ದಾರೆ. ಇದನ್ನ ಏನೋ ರೆಡಿ ಮಾಡಿದ್ದಾರೆ, ಮತ್ತೆ ಬೇರೆ ಅದಕ್ಕೂ ರೆಡಿ ಮಾಡ್ತಾ ಇದ್ದಾರೆ ಇದನ್ನು. ಹೌದಲ್ರಿ ಸರ್? ಏನ್ ಹಾಕ್ಬೇಕಂತ ವಿಚಾರದಲ್ಲಿ ಸರ್ ಇಲ್ಲಿ ಪುದೀನ ಹಾಕ್ಬೇಕಂತ ವಿಚಾರ. ಮಕ್ಕಳಿಗೆ ಪುದೀನ ಅಂದ್ರೆ ಮಸಾಲೆ ರೈಸು ಮತ್ತೆ ಉಪ್ಪಿಟ್ಟು ಸಮಯದಲ್ಲಿ ಆ ಪುದೀನ ಹಾಕ್ಬೇಕು ಅಂತ ಮಾಡಿದೀವಿ. ಅಲ್ಲಿ ಪುದೀನ ಇತ್ತು, ಬಟ್ ಆ ಲಾನ್ ದಿಂದ ಅದು ಸ್ವಲ್ಪ ಅದಕ್ಕೆ ಏನಾಯ್ತು ತೊಂದರೆ ಆಗಿ ಅದು ಹೋಗಿದೆ. ಆದ್ರೂ ನೋಡ್ಲಿಕ್ಕೆ ಇದೆ ಅಲ್ಲಿ ಸ್ವಲ್ಪ. ಹೌದಾ? ಪುದೀನ ನೋಡೋದ್ರಲ್ಲಿ ಅದು ಸ್ವಲ್ಪ ಜೂನ್ ನಿಂದ ಬರುತ್ತೆ ಸರ್, ಅದನ್ನ ಮಾಡ್ಬೇಕು ಅಂತ ವಿಚಾರ ಇದೆ. ಇಲ್ಲಿ ಯಾವ ರೀತಿ ಚೆನ್ನಾಗಿರುತ್ತೆ. ಈ ಲಾನದ ಹುಲ್ಲನ್ನು ಬೆಳೆದಿದ್ದಾರೆ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ರಾಷ್ಟ್ರ ಧ್ವಜ ಒಂದು ಸ್ಥಾನ ಚೆನ್ನಾಗಿ ಮಾಡಿದ್ದಾರೆ. ಭಾರತದ ನಕ್ಷೆ ಚೆನ್ನಾಗಿ ತೆಗೆದಿದ್ದಾರೆ ಸರ್. ಮುಂದಕ್ಕೆ ತೋಡಿ ನಕ್ಷೆ ತೋಡ್ರಿ, ನಿಜಕ್ಕೂ ನಕ್ಷೆ ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಸಾಮಾನ್ಯವಾಗಿ ಅಂಗಳದಲ್ಲಿ ತೆಗಿಯೋ ನಕ್ಷೆ ಅಷ್ಟೊಂದು ಸರಿ ಬರುವುದಿಲ್ಲ ಈಸಿಯಾಗಿ, ಆದರೆ ಭಾಳ ಕಷ್ಟಪಟ್ಟು ಸರಿ ಕ್ರಮದಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ಮತ್ತು ನಮ್ಮ ಕರ್ನಾಟಕ ನಕ್ಷೆಯನ್ನು ಕೂಡ ತೋರಿಸಿದ್ದಾರೆ. ಅಕ್ಕಪಕ್ಕದ ಎಲ್ಲ ಬೇರೆ ಬೇರೆ ಏನು ಮಾಹಿತಿ ಇದೆ ಅದನ್ನು ಕೊಟ್ಟಿದ್ದಾರೆ. ಎಸ್ ಅಡ್ಡಿಲ್ಲ. ಮೊದಲು ಲಾನ್ ಇಲ್ಲೇ ಬೆಳೆದಿದ್ದು ಸರ್, ಇಷ್ಟೇ ಅಂಗ ಹೇಳ್ತಿ. ಇದು ಲಾನ್ ತಂದಿದ್ದು ಇಷ್ಟೇ ಅಂಗ ಹೇಳ್ತಿ ಮೊದಲು ತಂದಿರೋದು. ಇಲ್ಲೇ ಫಸ್ಟ್ ಬೆಳೆದಿರೋದು. ಇಲ್ಲಿಂದಾನೇ ಕಟ್ ಮಾಡಿ ಮಾಡಿ ಎಲ್ಲ ಕಡೆ ವಿಸ್ತಾರ ಮಾಡಿ. ಇಲ್ಲಿಂದ ತೆಗೆದು ಇಷ್ಟೆಲ್ಲ ಆಗಲು ಮಾಡಿದ್ದಾರೆ. ಎಸ್ ಒಂದು ಅಂಗೈಯಷ್ಟು ತಂದು ಎಲ್ಲ ಬೆಳೆಸಿದ್ದಾರೆ. ಎಸ್ ನೋಡಿ ಇಲ್ಲಿ ಎಂಥ ಚೆನ್ನಾಗಿ ಹೂಗಳು ಬಂದಾವ ನೋಡಿ. ಎಸ್ ಕನಿಗಲ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರ್ ಆಗಿ. ನಾವು ನಮ್ಮ ಹೈಸ್ಕೂಲ್ದಲ್ಲಿ ಇದ್ದಾಗ ನಾವು ಇದನ್ನು ಡ್ರಾಯಿಂಗ್ ತೆಗಿಲಿಕ್ಕೆ ನಮ್ಮ ಗುರುಗಳು ಇದನ್ನು ಎಲೆ ತಂದು ಹೂಗಳನ್ನು ತಂದು ನಾವು ಡ್ರಾಯಿಂಗ್ ತೆಗಿತಾ ಇದ್ದೀವಿ ಮೋಳೆ ಹೈಸ್ಕೂಲ್ದಲ್ಲಿ ಇದ್ದಾಗ. ಈಗ ಅಲ್ಲಿ ಒಂದು ಎಷ್ಟು ದಾರಿ ಮಾಡಿದ್ದೀವಿ ಸರ್. ಎಸ್ ಅಲ್ಲಿ ಇದು ಎಲೆ ಎಲ್ಲ ಬಿದ್ದು ಅಲ್ಲೆಲ್ಲ ಹೊರಟು ಅದು ಏನಾಗಬೇಕು ಅಂದರೆ ಗೊಬ್ಬರ ಮಾಡಲಿಕ್ಕೆ ಅಲ್ಲೊಂದು ಜಾಗ ಮಾಡಿದ್ವಿ. ಇದೇ ಸಸಿಗೆ ಅಂದರೆ ಇದೆಲ್ಲ ಮಡಿಗೆ ಅದು ಪಾಲಕ್ ಸೊಪ್ಪಿಗೆ ಅದು ಅದೇ ಗೊಬ್ಬರ. ಬೇರೆ ಗೊಬ್ಬರ ಯಾವುದೂ ಬೇಡ. ಇಲ್ಲೇ ನೀವೇ ಗೊಬ್ಬರನ ತಯಾರಿಸಿ ಇಲ್ಲೇ ಯೂಸ್ ಮಾಡಿ. ಅದರಿಂದ ಒಳ್ಳೆ ಬೆಳೀತವೆ ಎಲ್ಲ ಬೆಳೆಗಳು. ಎಸ್ ನೋಡಿ ನಾನು ಸ್ವತಃ ಒಂದು 80ರಲ್ಲಿ ಹೈಸ್ಕೂಲ್ದಲ್ಲಿ ಇದ್ದಾಗ ನಮ್ಮ ಡ್ರಾಯಿಂಗ್ ಟೀಚರ್ MG ಮಠಪತಿ ಸರ್ ಅವರು ನಮಗೆ ಇಂಥ ನೇರಳೆ ಹಣ್ಣದ ಒಂದು ಗಿಡವನ್ನು ಅಥವಾ ಎಲೆಗಳನ್ನು ತಂದು ಹೂಗಳನ್ನು ತಂದು ಡ್ರಾಯಿಂಗ್ ತೆಗಿಲಿಕ್ಕೆ ಪ್ರತ್ಯಕ್ಷವಾಗಿ ಪ್ರಾಕ್ಟಿಕಲ್ ಆಗಿ ಅವರು ಮುಂದಿಡ್ತಿದ್ದರು ನಮಗೆ. ಸೊ ಅದು ಭಾಳ ನಮಗೆ ಹೆಲ್ಪ್ ಆಗ್ತಿತ್ತು. ಎಸ್ ನೋಡಿ ಇಲ್ಲಿ ಬೇರೆ ಬೇರೆ ಇನ್ನೂ ಗಿಡಗಳಿವೆ. ಇದರಿಂದ ಮಕ್ಕಳಿಗೆ ಸ್ಟಡಿ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್ ಸಿಗುತ್ತೆ. ಸ್ಟಡಿ ಅಂತೂ ಮಾಡೇ ಮಾಡ್ತಾರೆ ಮಕ್ಕಳು. ಇಲ್ಲಿ ನಮ್ಮ ಗುರುಗಳೆಲ್ಲ ಅಭ್ಯಾಸ ಕೊಡ್ತಾ ಇದ್ದಾರೆ, ಸ್ಟಡಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಇದು ವನಸ್ಪತಿಗಳ ಬಗ್ಗೆ, ಆಹಾರ ವನಸ್ಪತಿಗಳ ಬಗ್ಗೆ, ಕಾಯಿ ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಇದನ್ನು ಉಂಟು ಮಾಡಿದ್ದಾರೆ. ಪುದೀನ ಇದೆ ನೋಡಿ, ಬನ್ನಿ ಇಲ್ಲಿ ನೋಡಿ ಪುದೀನ. ಇದು ಪುದೀನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಸ್ ಪುದೀನ ಎಷ್ಟು ಬೆಳೀತಾ ಇದೆ. ಈಗ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಎಲ್ಲವನ್ನ ರೆಡಿ ಮಾಡಿದ್ದಾರೆ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಸೂಪರ್ ಆಗಿ ಬಂದಿದೆ ಹೂಗಳು. ಎಸ್ ಬನ್ನಿ. ಎಸ್ ಒಳ್ಳೆ ಅಗಲಾಗಿದೆ ಈ ಗಿಡ, ಅಡ್ಡೆ ಇಲ್ಲ. ಒಂದು ರೌಂಡ್ ಸರ್ ಅವರು ಗಾರ್ಡನ್ ದಾಸವಾಳ ಹೂವು. ಎಸ್ ನೋಡಿ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಇಲ್ಲಿ ಬಂದಿದೆ. ಹೂವು ಬಂದಿದೆ. ಎಸ್ ಹೂವು ಬಂದಿದೆ. ವಾವ್, ಹೂವು ರೆಕಾರ್ಡಿಂಗ್ ಮಾಡ್ಕೊಡಿ ಸರ್. ಎಸ್ ಹೂವು ಬಂದಿದೆ. ವಾವ್, ಅದನ್ನು ಸ್ವಲ್ಪ ದೂರಾಗಿ ಹೇಳ್ರಿ. ಸ್ವಲ್ಪ ಸೌಂಡ್ ಕಡಿಮೆ ಮಾಡು, ಸ್ವಲ್ಪ ಸೌಂಡ್ ಸ್ಟಾಪ್. ಎಸ್ ಸರ್, ಇದ್ರ ಬಗ್ಗೆ ಇದು ಪರಮ ಪೂಜ್ಯ ಸಿದ್ದೇಶ್ವರಪ್ಪಾಜಿ ಅವರು ನೆಟ್ಟಿರ್ತಕ್ಕಂಥ ಮರ. ಇದು ನಮ್ಮ ಶಾಲೆಯಲ್ಲಿ ಒಂದು ಶತಮಾನೋತ್ಸವದ ಕಾರ್ಯಕ್ರಮದ ದಿನ ಈ ಮರವನ್ನು ನೆಟ್ಟಿದ್ದಾರೆ. ನೋಡಿ ನಮ್ಮ ಹಿರಿಯರು ಒಂದು ಯಾವುದೇ ಗುರುತಕ್ಕಾಗಿ ಆಲದ ಮರ ನೆಡುವ ಒಂದು ವಾಡಿಕೆ ಇದೆ.
ಆ ಲೆಕ್ಕದಲ್ಲಿ ನಮ್ಮ ಶ್ರೀ 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 ಸಿದ್ದೇಶ್ವರ ಸ್ವಾಮೀಜಿಯವರು ಬಿಜಾಪುರ ಮಠದ ಈ ಒಂದು ವಿಶೇಷ ಗಿಡವನ್ನು ನೆಟ್ಟಿದ್ದಾರೆ. ಶತಮಾನೋತ್ಸವ ಅಂಗವಾಗಿ ಈ ಶಾಲೆ ಶತಮಾನೋತ್ಸವವನ್ನು ಆಚರಣೆ ಮಾಡಿಕೊಂಡು 100+ ಆಯುಷ್ಯಗಳಲ್ಲಿ ಇವಾಗ ನಡೀತಾ ಇದೆ. ಅಡ್ಡೆ ಇಲ್ಲ ಸರ್. ತಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸ್, ಎಸ್ ಪ್ಲೀಸ್, ಎಸ್ ಪ್ಲೀಸ್, ಹೀಗೆ ಬರ್ರಿ, ಈ ಕಡೆ ಮುಖ ಮಾಡಿರಿ, ಕ್ಲಿಯರ್ ಬರ್ತದ ಪಿಕ್ಚರ್. ಎಸ್, ಒಂಚೂರು ಬೇಗ ಬರ್ರಿ, ಟೈಮ್ ಆಗ್ತಾ ಇದೆ ತಮಗೂ. ಸರ್ ಬರ್ರಿ, ಈಚೆಗೆ ಬರ್ರಿ. ಸ್ವಲ್ಪ ಸೌಂಡ್ ಮಾಡಬೇಡಪ್ಪ, ಸ್ವಲ್ಪ ಸೈಲೆಂಟ್. ನೋಡಿ, ನಮ್ಮ ಭಾಳಷ್ಟು ಈ ಒಂದು ವಿಶೇಷ ಶಾಲೆಯ ಕೊಡಿಯಪ್ಪಿ ಮಾಡಿ ಹಾಗೆ ಮಾಡಿ ಕಡೆಗೆ ಈ ಕಡೆಗೆ ಸ್ವಲ್ಪ ಮಾತಾಡಬೇಡ್ರಿ ಅಂತ ಹೇಳಿ ಹುಡುಗರಿಗೆ. ಎಸ್, ನೋಡಿ, ನಮ್ಮ ಈ ಒಂದು ವಿಶೇಷ ಒಂದು ಶಾಲೆಯ ಒಂದು ವಿಶೇಷ ಗುರುತಾಗಿ ನಮ್ಮ HM ಅವರು ಸರು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್, ಟೀಚಿಂಗ್, ನಾನ್ ಟೀಚಿಂಗ್ ಮಕ್ಕಳು ಸೇರಿ ಒಂದು ವಿಶೇಷ ಒಂದು ಶಾಲೆಯ ಒಂದು ಆಹಾರ ಸ್ವರೂಪದಲ್ಲಿ, ಒಂದು ಸ್ಟಡಿ ರೂಪದಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ಆಹಾರಕ್ಕಾಗಿನೂ ಯೂಸ್ ಆಗ್ತದೆ ಮತ್ತು ಸ್ಟಡಿ ಮಾಡಲಿಕ್ಕೂ ಹೆಲ್ಪ್ ಆಗ್ತದೆ. ಅದಕ್ಕೆ ಎಲ್ಲ ದೃಷ್ಟಿಯಿಂದ ಇದು ಒಂದು ಶಿಕ್ಷಣ ಒಂದು ಜೊತೆಗೆ ಉಳಿದ ನಮ್ಮ ಜೀವನದ ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಶಾಲೆಯಾಗಿದೆ, ವಿಶೇಷವಾದ ಶಾಲೆ. ಈ ಶಾಲೆಯ ಒಂದು ವಿಡಿಯೋವನ್ನು ನೋಡಿಕೊಂಡು ಎಲ್ಲ ನಮ್ಮ ಗುರುಗಳು ಇಂಥದೇ ಒಂದು ತಮ್ಮದೇ ಶಾಲೆಗಳಲ್ಲಿ ಬೇರೆ ಬೇರೆ ಪ್ರಯೋಗಗಳು ಮಾಡಲಿ ಅಂತ ನಾನು ಆಶಿಸುತ್ತಾ ಇಲ್ಲಿ ನಿಲ್ತಾ ಇದ್ದೇನೆ. ನಮ್ಮ ಇಂಗ್ಲಿಷ್ ಸರ್ ಅವರು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸು ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರು. ಸೊ ಅದಕ್ಕಾಗಿ ನಮ್ಮ ಶಾಲೆ HM ಅವರು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್ ಮತ್ತು ಎಲ್ಲ ಇದ್ದಂಥ ಸ್ಟೂಡೆಂಟ್ ಎಲ್ಲರಿಗೆ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತಾ ನಿಲ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಲ್ಲಿ ಅಂಕುಶ್ ದುರ್ಗಿ ಎಂದು, ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. ಎಲ್ಲ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲರೂ ವಿಡಿಯೋಸ್ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಎಲ್ಲ ಫ್ರೀ ಆಫ್ ಕಾಸ್ಟ್ ಇವೆ ನನ್ನ ಯೂಟ್ಯೂಬ್ ಚಾನಲ್. ಸ್ಟಡಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್ ಇವೆ, ಇನ್ನೂ ಭಾಳಷ್ಟು ಇಂಥ ಮಾಹಿತಿ ಕೊಡ್ತಕ್ಕಂಥ ವಿಡಿಯೋಸ್ ನಾನು ಮಾಡಿಕೊಡ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇಲ್ಲಿ ನಿಲ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು.